ಯಾವ್ದು BG65 ಬಂತ ಸ್ಟಾಕ್ ಇರ್ಲಿಲ್ಲ ಸ್ಟಾಕ್ ಇಲ್ಲ ಆಕ್ಚುಲಿ ಇಲ್ವಾ ಇದೆ ಯುನೆಕ್ಸ್ ಅಲ್ಲಿ 65 ಬದಲು ಯಾವ್ದು ಹಾಕ್ಬೋದು 65 ಗೆ ನಿಮಗೆ ಈಕ್ವಲೆಂಟ್ ಅಂದ್ರೆ ಇದು 70 ಅಂತ ಬರುತ್ತೆ ಡ್ಯೂರಬಲ್ ಇರುತ್ತೆ ಸ್ಮ್ಯಾಶ್ ಡಿಫೆನ್ಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯುನೆಕ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಪವರ್ ಸ್ಟ್ರಿಂಗ್ಸ್ ಬೇಕಂದ್ರೆ ನಾನೂಜಿ 95 ಬರುತ್ತೆ ಓಕೆ 95 ಬಂದು ನಿಮಗೆ ಡ್ಯೂರಬಲ್ಲು ವಿತ್ ಕಂಟ್ರೋಲಿಗೆ ತುಂಬ ಚೆನ್ನಾಗಿರುತ್ತೆ 65 ಗಿಂತ ನಿಮಗೆ ಬೆಟರ್ ಫೀಲ್ ಇರುತ್ತೆ ಓಕೆ ಡ್ಯೂರಬಲ್ ಅದು 65 ಬಂದರೆ ನಿಮಗೆ 0.70 mm ಬರುತ್ತೆ ಇದಾದರೆ 0.69 mm ಬರುತ್ತೆ ಸೊ 65 ಇದಕ್ಕೆ ಏನು ಡಿಫ್ರೆನ್ಸ್ ಬರುತ್ತೆ ಸೇಮ್ ಈಕ್ವಲೆಂಟ್ ಇದು 70 mm ಬರುತ್ತೆ 65 70 mm ಬರುತ್ತೆ ಮೆನ್ಷನ್ ಮಾಡಿರ್ತಾರೆ ಅಲ್ಲ 70 mm ಆಯ್ತು ಸೇಮ್ ಬರುತ್ತೆ ಡ್ಯೂರಬಲ್ಲು ನಿಮಗೆ ಫೀಲ್ ವೈಸು ಹಿಟ್ಟಿಂಗಿಗೆ ನಿಮಗೆಲ್ಲ ಸ್ಮ್ಯಾಶ್ ಡಿಫೆನ್ಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ 65 ಬದಲು 70 ನೋಡ್ಬೋದು ಖಂಡಿತ ಇದು ಬ್ಯಾಬ್ಲೆಟ್ ಅಲ್ವಾ ಇದು ಇದು ಬಂದು ಯಾವುದು US ಕಂಪ್ನಿ ಅಲ್ವಾ ಇದು ವಿಯೆಟ್ನಾಂ ಬರುತ್ತೆ ವಿಯೆಟ್ನಾಂ ಬರುತ್ತೆ ಮೇಡ್ ಇನ್ ತೈವಾನ್ ಇದು ಇದು ಆಸ್ ಯೂಶುವಲ್ ನಮ್ದು ಯುನೆಕ್ಸಲ್ಲಿ ತುಂಬ ವೆರೈಟೀಸ್ ಬರುತ್ತೆ 99 ಬರುತ್ತೆ 95 ಬರುತ್ತೆ 66 ಅಲ್ಟಿಮ್ಯಾಕ್ಸ್ ಬರುತ್ತೆ ಇದು ಹಾಕ್ತೀರಾ ಹಂಗಾರೆ ಇದರಲ್ಲಿ ರೆಡ್ ಕಲರ್ ಇದೆನಾ ರೆಡ್ ಹಾಕ್ಬಿಡಿ ರೆಡ್ ಮತ್ತು ಎಲ್ಲೋ ಏನಾದ್ರು ಇದನ್ನ ನೋಡಿ ಇದಕ್ಕೆ ಮ್ಯಾಚ್ ಮಾಡೋಕ್ಕೆ ರೆಡ್ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಇದಕ್ಕೆ ಬ್ಲ್ಯಾಕ್ ಈಗ ಇದಕ್ಕೆ ಹಾಕ್ತಾನಲ್ವಾ ರೆಡ್ ಚೆನ್ನಾಗಿ ಕಾಣುತ್ತೆ ಸರಿ ರೆಡ್ ಹಾಕ್ತೀರಾ ಬೇರೆ ಯಾವುದಿಲ್ಲ ಕಲರ್ ಇದೆ ಅಲ್ಲ ಇರೋದು ವೈಟ್ ಬ್ಲೂ ಬ್ಲ್ಯಾಕ್ ಬೇಡ ಇದು ರೆಡ್ ಹಾಕೋಣ ಇದಕ್ಕೆ ಸೊ ಯೋನಿಕ್ಸಿಗೆ ರೆಡ್ ಹಾಕೋಣ ಯುನೆಕ್ಸ್ ರೆಡ್ಡಾ ಹಾಂ ಆಮೇಲೆ ಇದಕ್ಕೆ ಬ್ಲೂ ಬೇಡ ಬ್ಲೂ ವಾಪಸ್ ಇಡೋಣ ಸೊ 95 ಇದಕ್ಕೆ ಹಾಕೋಣ ಇದು ಕಲರ್ ಬೇರೆ ಇದೆನಾ ಇದರಲ್ಲಿ ಯೆಲ್ಲೋ ಇದೆ ಇದರಲ್ಲಿ ನಿಮಗೆ ಸಿಲ್ವರ್ ಗ್ರೇ ಇದೆ ಸೊ ಇದು ಸಚಿನಿಗೆ ಕೇಳೋಣ ಯಾವ್ದು ಹಾಕೋಣ ಸಚಿನ್ ಇದು ಬಂದು ನೋಡಿ ಈ ಥರ ಗ್ರೇ ಬರುತ್ತೆ ಓಕೆ ಇದು ಬಂದು ಈ ಥರ ಏನಂತೀರ ಇದು ಲೈಮ್ ಗ್ರೀನ್ ಬರುತ್ತೆ ಓಕೆ ಐ ಥಿಂಕ್ ಗ್ರೇ ರಾಕೆಟ್ ಇರೋದ್ರಿಂದ ಐ ವಿಲ್ ಗೋ ವಿತ್ ದಿಸ್ ಇದು ಬೇಕಾ ಹಾಂ ಈ ಥರ ಕಲರ್ ಎರಡೇ ಕಲರ್ ಇರೋದಾ ಬೇರೆ ಯಾವ್ದಾದ್ರು ಇದೆಯಾ ಇನ್ನೊಂದು ಈ ಥರ ಒಂದು ಕಲರ್ ಇದೆ ಸಿಲ್ವರ್ ಗ್ರೇ ಓಕೆ ಇದು ಚೆನ್ನಾಗಿದೆ ಸಿಲ್ವರ್ ಗ್ರೇ ಹಾಂ ಓಕೆ ಎಲ್ಲ ಒರಿಜಿನಲ್ ಹಾಕಿಕೊಂಡಿದ್ದಲ್ಲ ಜಿನಿಯನ್ ಇರುತ್ತಾ 26 ಪರ್ಫೆಕ್ಟ್ ಟೆನ್ಷನ್ ಹಾಕ್ಕೊಡ್ತೀನಿ ಹಾಂ ಹಾಕ್ಕೊಟ್ಟಾದ್ಮೇಲೆ ನೀವು ನೋಡಿ ನನಗೆ ಹೇಳಿ ಯಾವ ರೀತಿ ಇರುತ್ತೆ ಓಕೆ ಫಸ್ಟ್ ಇದನ್ನ ಕೈಯಲ್ಲಿ ಹಾಕೋಬೇಕಾ ಫಸ್ಟು ಮ್ಯಾನ್ಯಲ್ ಆಗಿ ಹಾಕೋಬೇಕು ಆಮೇಲೆ ಮಿಷಿನಲ್ಲಿ ಅದಕ್ಕೆ ಎಷ್ಟು ಟೆನ್ಷನ್ ಬೇಕು ಸೆಟ್ ಮಾಡಿಕೊಂಡು ಮಿಷಿನಲ್ಲಿ ವರ್ಕ್ ಮಾಡಬೇಕು ಮಿಷಿನಲ್ಲಿ ಹಾಕೊಳಕ್ ಬರಲ್ಲ ಮಿಷಿನಲ್ಲಿ ಹಾಕ್ಬೇಕು ಇಲ್ಲ ಮಿಷಿನಲ್ಲಿ ಮ್ಯಾನ್ಯಲ್ ಆಗಿ ಬರೋದಿಲ್ಲ ಮ್ಯಾನ್ಯಲ್ ಆಗಿ ಫಸ್ಟ್ ಹ್ಯಾಂಡಲ್ ಮಾಡಿ ಆಮೇಲೆ ನಾವು ಮಿಷಿನಲ್ಲಿ ಮಾಡ್ಕೋಬೇಕಾಗುತ್ತೆ ಟೆನ್ಷನ್ ಹಾಕ್ಬೇಕಾಗುತ್ತೆ ಆ್ಯಕ್ಚುಲಿ ಚೆನ್ನಾಗಿದೆ ಅಪೆಕ್ಸ್ ಜಿಗ್ಲರು ಚೆನ್ನಾಗಿ ಬರುತ್ತೆ ಟ್ಯಾಕಿಂಗ್ ತುಂಬ ಚೆನ್ನಾಗಿದೆ ಡಿಸೆಂಬರ್ ಆಸ್ ಆಫ್ 2021 ರೇಟಿಂಗ್ ಚೆಕ್ ಮಾಡಿದಾಗ ಅಪೆಕ್ಸ್ ಜಿಗ್ಲರ್ 1 ತೋರಿಸ್ತು ನಮ್ಮ ರೇಟಿಂಗ್ ಚೆನ್ನಾಗಿದೆ ಸರ್ ಇದು ತುಂಬ ಚೆನ್ನಾಗಿದೆ ಬಿಗಿನರ್ ಆ್ಯಂಡ್ ಇಂಟರ್ಮೀಡಿಯೇಟ್ ಲೆವೆಲ್ ಐ ಥಿಂಕ್ ಇಟ್ಸ್ ಅಡ್ವೈಸಬಲ್ ಹೌದು ಒಂದು ಸ್ಟ್ರಿಂಗ್ ಹಾಕಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಮ್ಯಾನ್ಯಲ್ ಹಾಕೋದಕ್ಕೆ ಒಂದು 5-6 ಮಿನಿಟ್ಸು ಮಿಷಿನಲ್ಲಿ ಹಾಕೋದಕ್ಕೆ ಒಂದು 10 ಮಿನಿಟ್ಸು ಟೋಟಲ್ 15-20 ಮಿನಿಟ್ಸ್ ಆದರೆ ಕಂಪ್ಲೀಟಾಗಿ ಹಾಕ್ಬೋದು ಯಾರಾದರೂ ಸ್ಟ್ರಿಂಗ್ ಹಾಕಿಸ್ಬೇಕು ಅಂದರೆ ಎಷ್ಟರಲ್ಲಿ ಹಾಕಿಸ್ಬೋದು ಈಗ ಒಬ್ರು ಬಂದು ತಕ್ಷಣ ಹಾಕ್ಕೊಡ್ತೀರಾ 20 ಮಿನಿಟ್ಸ್ 20 ಮಿನಿಟ್ಸ್ ಸಾಕು ಸೊ ಬಂದು ಹಿಂಗೆ ನಿಂತ್ಕೊಂಡ್ರೆ ಹಂಗೆ 20 ನಿಮಿಷದಲ್ಲಿ ಹಾಕ್ಕೊಟ್ಬಿಡ್ತೀರಾ ಸ್ಟ್ರಿಂಗ್ಸ್ ಮ್ಯಾನ್ಯಲ್ ಹಾಕಿ ಮಿಷಿನಲ್ಲಿ ಅವ್ರಿಗೆ ಎಷ್ಟು ಟೆನ್ಷನ್ ಬೇಕು ಸೊ ಟೆನ್ಷನ್ ಎಲ್ಲ ರ್ಯಾಕೆಟ್ ಮೇಲೆ ಹೋಗುತ್ತೆ ಅಲ್ವಾ ರ್ಯಾಕೆಟ್ಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಇವಾಗ ಗ್ರಾಫೈಟ್ ರ್ಯಾಕೆಟ್ಸ್ ಆದರೆ ನಿಮಗೆ ಒಂದು 22 ಇಂದ 29ವರೆಗೂ ಮ್ಯಾಕ್ಸ್ ಯಾವುದೇ ರ್ಯಾಕೆಟ್ ಆದ್ರೂ 29-30 ಅಷ್ಟೇ ಮ್ಯಾಕ್ಸ್ ಸ್ಟ್ರಿಂಗ್ಷನ್ ಹಾಕೋದಕ್ಕಾಗೋದು ನೀವು ಕಾರ್ಬನ್ ಅಲ್ಯೂಮಿನಿಯಂ ಫ್ರೇಮ್ಸ್ ಎಲ್ಲ ಬರುತ್ತೆ ಈಗ ಎಕ್ಸಾಂಪಲ್ ಯುನೆಕ್ಸಲ್ಲಿ ಏನಾದ್ರು 7000 6000 ಅದಕ್ಕೆಲ್ಲ ಮ್ಯಾಕ್ಸಿಮಮ್ ಬಂದು 20 ಟೆನ್ಷನ್ ಈ ಥರ ಅಪ್ಯಾಕ್ಸ್ ರ್ಯಾಕೆಟ್ ಆದರೆ ಇವಕ್ಕೆಲ್ಲ ಮ್ಯಾಕ್ಸಿಮಮ್ 28-29 ಮ್ಯಾಕ್ಸಿಮಮ್ ಹಾಕ್ಬೋದು ಬಟ್ ನೀವು ಫೆದರ್ ಆಡಂಗಿದ್ರೆ ಮಾತ್ರ 27 ಅಬವ್ ಹೋಗ್ಬೇಕಾಗುತ್ತೆ ಮ್ಯಾವಿಸ್ ಯೂಶಲಿ ಎಲ್ಲರೂ ಯೂಸ್ ಮಾಡೋದು ಮ್ಯಾವಿಸ್ 350 ಆಡೋದಕ್ಕೆ ನಿಮಗೆ 25-26 ಸಾಕು ತುಂಬ ಬೇಜಾನಾಯ್ತದೆ ಚೆನ್ನಾಗಿರುತ್ತೆ ಗೆಲ್ಲ ನೀವು ಹೇಳ್ದಂಗೆ 22-24 ಸಾಕದು ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ 22-24 ಅಂದರೆ ಅದೊಂದು ಮಿಡಲ್ ಟೆನ್ಷನ್ ಸಾಕು
ಸೊ ಇಂಟರ್ಮೀಡಿಯೇಟ್ ಎಲ್ಲ ನಡೆಯುತ್ತೆ ಒಂದು 24-25, ಸ್ವಲ್ಪ ಅಡ್ವಾನ್ಸ್ ಇದ್ರೆ 26 ಲೆವೆಲ್ಗೆ ಹಾಕ್ಬೋದು. 26 ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಆಡೋದಕ್ಕೆ, ಅಂದ್ರೆ ಮ್ಯಾವಿಸ್ ಥ್ರಿಫ್ಟ್ ನೈಲಾನ್ ಶೆಡ್ ಅಲ್ಲಿ ಆಡೋದಕ್ಕೆ. ಫೆದರ್ ಆದ್ರೆ ನೀವು 26 ಎಬೋ ಹೋಗ್ಬೇಕಾಗುತ್ತೆ, 27-28. ಸೊ ಫೆದರಿಗೆ ಅದೇನಕ್ಕೆ ಜಾಸ್ತಿ ಹೋಗ್ಬೇಕು ಫೆದರಿಗಾದ್ರೆ? ಫೆದರ್ ಆದ್ರೆ ನಿಮಗೆ ಫೆದರ್ ಆಡೋ ಫೀಲೇ ಬೇರೆ ಇರುತ್ತೆ. ಈಗ ಹಡ್ಲಿ ನೀವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೆನ್ನಿಸ್ ಬಾಲ್ ಆಡೋದಕ್ಕೂ ಲೆದರ್ ಬಾಲ್ ಆಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಲೆದರ್ ಬಾಲ್ ಆಡೋದಕ್ಕೆ ನಿಮಗೆ ಇಂಗ್ಲಿಷ್ ವಿಲೋ ಬ್ಯಾಟ್ಸೇ ತಗೋಬೇಕು, ಜೊತೆಗೆ ಗ್ರೈನ್ಸ್ ಇರೋದೇ ನೋಡಿ ತಗೋಬೇಕು. ನೀವು ಟೆನ್ನಿಸ್ ಬಾಲ್ ಆಡೋದಕ್ಕೆ ಯಾವ ತೊಗೊಂಡ್ರು ನಡೆಯುತ್ತೆ. ಆ ರೀತಿ ನೀವು ಫೆದರ್ ಶಟಲ್ ಆಡೋವಾಗ ಟೆನ್ಷನ್ ಸ್ವಲ್ಪ ಜಾಸ್ತಿ ಇರಬೇಕು, ಅದು ಫೀಲ್ ಬೇರೆ ಥರ ಇರುತ್ತೆ. ಅದಿದ್ದಾಗ ನಿಮಗೆ ಮಜನೂ ಚೆನ್ನಾಗಿರುತ್ತೆ ಆಡೋದಕ್ಕೆ. ನೋಡಿ ಇವರೇ ಸಚಿನ್. ಹಾಯ್ ಸರ್. ಹಾಯ್. ಈಗ ಇಲ್ಲಿ ಬರಬೇಕು ಅಂದ್ರೆ ಯಾರಿಗಾದ್ರೂ ಯಾವ ಥರ ಹೇಳ್ತೀರಾ? ನಿಮ್ಮಲ್ಲಿ ಬಂದು ಈಗ ಸ್ಟ್ರಿಂಗ್ ಹಾಕಿಸ್ಕೋಬೇಕು ಅಂದ್ರೆ ಈಗ 20 ನಿಮಿಷದಲ್ಲಿ ಹಾಕ್ಕೊಡ್ತೀನಿ ಅಂದ್ರೆ ಅಲ್ವಾ, ಫೋನ್ ಮಾಡಿ ಬರ್ಬೇಕಾ ಹಂಗೆ ಡೈರೆಕ್ಟಾಗಿ ಬಂದ್ರೆ ನಡೆಯುತ್ತಾ? ಫೋನ್ ಮಾಡಿ ಬಂದ್ರೆ ಸ್ವಲ್ಪ ಒಳ್ಳೇದು, ಯಾಕಂದ್ರೆ ಈಗ ರಾಕೆಟ್ಸ್ ಕೆಲವೊಬ್ರು ಕೊಟ್ಟಿರ್ತಾರೆ. ಈಗ ಒಂದು 5-6 ರಾಕೆಟ್ಸ್ ತಂದ್ಬಿಡ್ತಾರೆ ಒಬ್ಬೊಬ್ರೆ ಕ್ಲಬ್ ಅಲ್ಲಿ. ಅವ್ರದ್ದು ಈಗ ಒಂದು 20 ಮಿನಿಟ್ಸ್ ಒಂದು ರಾಕೆಟ್ಗೆ ಅಂದ್ರೆ 1 ಅವರ್ ಬೇಕಾಗುತ್ತೆ 5-6 ರಾಕೆಟ್ಸ್ ಸ್ಟಿಂಗ್ ಮಾಡೋದಕ್ಕೆ. ಬಟ್ ಅವಾಗ ನಾನು ಒಂದು ಕಾಲ್ ಮಾಡಿದ್ರೆ ನಾನು ಅವಾಗ ಅವ್ರಿಗೆ ಕನ್ಫರ್ಮ್ ಮಾಡ್ತೀನಿ, ಸರ್ ಇಲ್ಲ ಸ್ವಲ್ಪ ರಾಕೆಟ್ಸ್ ಇದೆ, ನೀವು ಬಂದು ವೆಯ್ಟ್ ಮಾಡ್ತೀರಾ ಅನ್ನೋದ್ರೆ ಹಾಕ್ಕೊಡ್ತೀನಿ, ಇಲ್ಲ ಕೊಟ್ಬಿಟ್ಟು ಹೋದ್ರೆ ನಾನು 1 ಅವರ್ ವೆಯ್ಟ್ ಮಾಡ್ತಾ ಬಂದು ಹಾಕ್ಸ್ಕೊತೀರಾ ಅಂದರೆ ಕೊಡ್ತೀನಿ ಅಂತ ಹೇಳ್ತೀನಿ. ದಿನಕ್ಕೆ ಎಷ್ಟು ಸ್ಟ್ರಿಂಗಿಂಗ್ ಮಾಡ್ತೀರಾ ಗಟ್ಟಿಂಗು? ಸರ್ ಡೈಲಿ 25-30 ರಾಕೆಟ್ಸ್ ಮಾಡ್ತೀನಿ. ಹೌದು. ಪ್ರೊಫೆಷನಲ್ ಯಾರಿಗಾರು ಮಾಡಿದ್ದೀರಾ? ಪ್ರೊಫೆಷನಲ್ ನಮ್ಮ ಬ್ಯಾಂಗ್ಳೂರಲ್ಲಿ ಇವತ್ತಿಗೆ ಸ್ಟೇಟ್ ರ್ಯಾಂಕಿಂಗ್ ಪ್ಲೇಯರ್ಸ್ ಪ್ರದ್ಯುತ್ ಆರ್ ಅಂತ ಇದ್ದಾರೆ, ಅಂಡರ್ 15 ಅಲ್ಲಿ. ಬಿಟ್ರೆ ಮಯೂಂಕ್ ಅಂತ ಇದ್ದಾರೆ, ಅವರು ನಮ್ಮ ಸ್ಟೇಟ್ ರ್ಯಾಂಕಿಂಗ್ ಫಸ್ಟ್ ಸೆಕೆಂಡ್ ಅಲ್ಲಿ ಇದ್ದಾರೆ. ಅವ್ರಿಗೂ ಇವತ್ತಿಗೂ ನಾನೇ ಟೆನ್ಷನ್ ಸ್ಟ್ರಿಂಗಿಂಗ್ ಮಾಡ್ಕೊಡೋದು. ಮೆನ್ಸಲ್ಲಿ ಬಂದ್ರೆ ಶ್ರೇಯಸ್ ಇದ್ದಾರೆ, ಸಾಕೇತ್ ಅಂತ ಇದ್ದಾರೆ, ಅವರಿಗೂ ನಾನು ಇವತ್ತಿಗೂ ಸ್ಟ್ರಿಂಗ್ಸ್ ನಾನೇ ಮಾಡ್ತೀನಿ. ಮಯಾಂಕ್ ಪ್ರದೀಪ್ ಅಂಡರ್ 15 ಬರ್ತಾರೆ. ಅಂಡರ್ 15 ಅಲ್ಲಿ ಫಸ್ಟ್ ರ್ಯಾಂಕಿಂಗ್ ಇದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್. ಅವ್ರಿಗೆ ಇವತ್ತಿಗೂ ನಾನೇ ಟೆನ್ಷನ್ ಹಾಕೋದು. ಮತ್ತೆ ರಾಮನಗರದಿಂದ ಬರ್ತಾರೆ, ರಾಮನಗರದಲ್ಲಿ ಕ್ಲಬ್ ಇದೆಯಲ್ಲ, ಆಕ್ಚುಲಿ 2 ಕ್ಲಬ್ಸ್ ಇದೆ, ಅಲ್ಲೂ ಕೆಲವೊಂದು ಮಕ್ಳುಗಳೆಲ್ಲ ಸ್ಟೇಟ್ಗೆಲ್ಲ ಆಡ್ತಿದ್ದಾರೆ, ಅವ್ರಿಗೆಲ್ಲ ಸ್ಟ್ರಿಂಗ್ಸ್ ಎಲ್ಲ ಮಾಡ್ಕೊಡ್ತೀವಿ. ಅವ್ರದ್ದೆಲ್ಲ ಯಾವ ರ್ಯಾಕೆಟ್ ಯೂಸ್ ಮಾಡ್ತಾರೆ, ಎಷ್ಟಕ್ಕೆ ಹಾಕ್ತೀರಾ ನೀವು ಟೆನ್ಷನ್? ಪ್ಲೇಯರ್ಸ್ ಅಂತ ಬಂದಾಗ ನೀವು ಫೆದರಲ್ಲಿ ಆಡ್ತಾರೆ, ಅವ್ರು ಯೂಶಲಿ ಫೆದರೇ ಯೂಸ್ ಮಾಡೋದು. ಅವ್ರಿಗೆಲ್ಲ 28-29 ಇರಲೇಬೇಕು. ಅವ್ರಿಗೆ ಮ್ಯಾಕ್ಸಿಮಮ್ ಅಂದರೆ 1 ವೀಕ್ 15 ಡೇಸ್ ಬರುತ್ತೆ ಸ್ಟ್ರಿಂಗ್ಸು. ಅಂದರೆ ಅವ್ರು ಆಡೋ ಗೇಮ್ಗೆ ಸ್ಟ್ರಿಂಗ್ಸ್ ಕಟ್ ಆಗುತ್ತೆ. ಯಾವ ಸ್ಟ್ರಿಂಗ್ ಹಾಕ್ಕೊಡ್ತೀರಾ ಅವರಿಗೆ? BG65 ಇಲ್ಲ ಅಂತಂದರೆ 65 ಟೈಟಾನಿಯಮ್. ಹೌದು, ಲಿನಿಂಗ್ ನಂಬರ್ 1 ಹಾಕಿ. ಅವ್ರ ಆಟಕ್ಕೆ ಸಾಕಾಗುತ್ತಾ ಅದು 65? ಅವ್ರಿಗೆ 65 ಸಾಕು ಸರ್, ಯಾಕಂದರೆ ಮ್ಯಾಚ್ಗೆ ಹೋಗ್ಬೇಕಂದ್ರೆ ಅವರು ಪವರ್ ಸ್ಟ್ರಿಂಗ್ಸ್ ಹಾಕ್ಸ್ಕೊಂಡು ಹೋಗ್ತಾರೆ. ಟೂರ್ನಮೆಂಟ್ ಇದ್ದಾಗ, ರ್ಯಾಂಕಿಂಗ್ ಟೂರ್ನಮೆಂಟ್ಸ್ ಇದ್ದಾಗ, ಪ್ರಾಕ್ಟೀಸಿಗೆಲ್ಲ ಅವರು 65ನೇ, ಯಾಕೆಂದರೆ ಕಡಿಮೆ ಪ್ರೈಸು, 450 ರೂಪೀಸು, ಹೆಂಗೂ ಒಂದು ವಾರಕ್ಕೆ 15 ಕಟ್ಟಾಗುತ್ತೆ, ಸಾಕಂತ ಹೇಳ್ಬಿಟ್ಟು ಅದನ್ನ ಹಾಕ್ಸ್ಕೊಂಡು ಹೋಗ್ತಾರೆ. 26 ಟೆನ್ಷನ್ ಹಾಕಲ್ಲ, ಸಾಕಲ್ಲ. ಇದು ಎಲೆಕ್ಟ್ರಾನಿಕ್ ಮಿಷಿನ್ ಅಲ್ವಾ ಸರ್? ಹೌದು, ಎಲೆಕ್ಟ್ರಾನಿಕ್ ಕಂಪ್ಯೂಟರೈಸ್ಡ್ ಇರುತ್ತೆ, ಆಟೋಮೆಟಿಕ್ ಲಾಕ್ ಆಗುತ್ತೆ. ಲಿನಿಂಗ್ ಅಲ್ಲಿ ಇದು ಹೈ ಎಂಡ್ ಮಿಷಿನ್. ಓಕೆ, ಲಿನಿಂಗ್ ಕಂಪ್ನಿ ಇದೇನಾ ಇದು? ಕಂಪ್ನಿ ಮಿಷಿನ್ ಇದು. ಹೇಗೆ ಸೆಟ್ ಮಾಡ್ತೀರಾ 26 ಅಂತ? ಸರ್ 26 ಟೆನ್ಷನ್ ನೋಡಿ ಇಲ್ಲಿರುತ್ತೆ. ಓಕೆ, 26 ಬೇಕಾ 28 ಬೇಕಾ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಗೆ ಎಷ್ಟು ಬೇಕು ಟೆನ್ಷನ್ ಇದು ಮಾಡಿಕೊಂಡು ಅದರಲ್ಲಿ ಸ್ಪೀಡ್ ಅಂತ ಇರುತ್ತೆ, 3 ಸ್ಟೆಚ್ ಅಂತ ಇರುತ್ತೆ, ಯಾವ್ದು ನಮ್ಗೆ ಸಪ್ರೇಟ್ ಇದು ಮಾಡಿಕೊಂಡು ಸ್ವಲ್ಪ ಇವ್ರು ಆ್ಯಕ್ಚುಲಿ ಸರ್ ಬಿಗಿನರ್. ಅಗ್ರೆಸಿವ್ ಇಲ್ಲ ಇಂಟರ್ಮೀಡಿಯೇಟ್? ಅಗ್ರೆಸಿವ್. ಬೇಸಿಕಲಿ ಅವ್ರು ಬಂದು ವಾಲಿಬಾಲ್ ಪ್ಲೇಯರ್, ಹೌದು, ಹಾಗಾಗಿ ಅಟ್ಯಾಕಿಂಗ್ ಜಾಸ್ತಿ ಇದೆ. ಅಟ್ಯಾಕಿಂಗ್ ಜಾಸ್ತಿ, ಸ್ಪೈಕರ್. ಸೊ ಉದ್ದನೂ 26, ಅಗಲನೂ 26 ಬರುತ್ತೆ ಇದೀಗ. ಹಾರಿಜಾಂಟಲ್ ವರ್ಟಿಕಲ್ ಎರಡೂ 26. ಅದು ವ್ಯತ್ಯಾಸ ಆಗುತ್ತಾ? ಯಾವ್ದಾದ್ರು ಒಂದು ಜಾಸ್ತಿ ಇಟ್ಟು ಒಂದು ಕಮ್ಮಿ ಇಟ್ಟರೆ ಏನಾದ್ರು ಮಾಡ್ಬೋದು, ಆ ಥರ ಏನಾದ್ರು ಡಿಫ್ರೆನ್ಸ್ ಬರುತ್ತೆ? ಹಾರಿಜಾಂಟಲ್ ವರ್ಟಿಕಲ್ ಕೆಲವೊಬ್ರು 26-28 ಹಾಕ್ಸ್ಕೊಂತಾರೆ. ಈಗ ನಾನು ಹೇಳಿದ್ನಲ್ಲ ಫೆದರ್ ಆಡೋದಕ್ಕೆ ಅಂತ, ಅವ್ರಿಗೆಲ್ಲ 26-28 ಹಾಕ್ಕೊಡೋದು. ಕೆಲವೊಂದ್ಸಲ 27-28 ಹಾಕ್ಕೊಡ್ತೀನಿ. ಅಂದರೆ ಹಾರಿಜಾಂಟಲ್ 26? ಹೌದು. ವರ್ಟಿಕಲ್ ಬಂದು 28. ಹೌದು.
26 ಮತ್ತು 26-28 ಏನು ಡಿಫ್ರೆನ್ಸ್ ಬರುತ್ತೆ? ಡಿಫ್ರೆನ್ಸ್ ಅಂದರೆ ಅಲ್ಲಿ ನಿಮ್ಗೆ ಆಡಬೇಕಂದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಅಟ್ಯಾಕಿಗೆಲ್ಲ ನೀವು ಎಬೋ 26 ಎಬೋ ಹೋದಾಗ 26, 28, 27, 28 ಆ ಥರ ಹಾಕ್ಬೇಕಾಗುತ್ತೆ. 26, 25 ಹಾಕುವಾಗ ಹಾರಿಜಾಂಟಲ್ ವರ್ಟಿಕಲ್ 26 ಹಾಕಿದ್ರೆ ಏನು ತೊಂದರೆ ಇಲ್ಲ. ನೈಲಾನಲ್ಲಿ ಆಡೋದಕ್ಕೆ ಬೆಟರ್ ಸಾಕು. ಆಮೇಲೆ ಇಂಡೋರ್ ಔಟ್ಡೋರ್ ಆಡೋದಕ್ಕೆ ಏನಾದ್ರು ವ್ಯತ್ಯಾಸ ಬರುತ್ತಾ ಗಟ್ಟಿಂಗಲ್ಲಿ? ಗಟ್ಟಿಂಗಲ್ಲಿಲ್ಲ ಸರ್, ಏನು ವ್ಯತ್ಯಾಸ ಏನು ಬರೋದಿಲ್ಲ ಅಲ್ಲಿ. ಬಟ್ ಇಂಡೋರ್ಲ್ಲಿ ಆಡೋ ಫೀಲೇ ಬೇರೆ ಇರುತ್ತೆ ನಿಮಗೆ, ಔಟ್ಡೋರ್ಲೇ ಬೇರೆ ಇರುತ್ತೆ. ಅಲ್ಲ ನಿಜ, ಇಂಡೋರ್ ಆಡೋದೊಂದು ಮಜಾನೇ ಬೇರೆ, ಹೌದು. ಹೊರಗಡೆ ಆಡೋ ಒಂದು ಎಂಜಾಯ್ಮೆಂಟ್ ಮಜಾನೇ ಬೇರೆ ಇರುತ್ತೆ, ಅದು ಫೀಲೇ ಬೇರೆ. ಹೊರಗಡೆ ಏನಂದ್ರೆ ಸ್ವಲ್ಪ ಗಾಳಿ ಏನಾದರೂ ಜಾಸ್ತಿ ಬರ್ತಂದ್ರೆ ಫ್ಲೈಟ್ಸ್ ಎಲ್ಲ ಶಟಲ್ ಫ್ಲೈಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಇದಿರಲ್ಲ. ಈಗ ನಮ್ಮಂತ ಬೆಂಗಳೂರಲ್ಲಿ ಇದ್ದವರಿಗೆ ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಕೆಲವು ಕಡೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರುತ್ತೆ, ಇನ್ನು ಕೆಲವು ಕಡೆ ಇರೋದೇ ಇಲ್ಲ. ಔಟ್ಡೋರಲ್ಲಿ ಅವ್ರು ಆಡಲೇಬೇಕಾಗುತ್ತೆ. ಔಟ್ಡೋರಲ್ಲಿ ಅವರೇ ಕೋರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲೇ ಆಡ್ತಾರೆ. ಸೊ ಅವಾಗ ಯಾವ್ದು ರ್ಯಾಕೆಟ್ ಸರಿ ಅವ್ರಿಗೆ ಆಡೋಕ್ಕೆ? ಯಾವ ಥರ ತಗೋಬೇಕು ಅವ್ರಿಗೆ? ರ್ಯಾಕೆಟ್ಸ್ ಏನು ನಿಮ್ಗೆ ಔಟ್ಡೋರ್ಗೆ ಇಂಡೋರ್ಗಿಂತ ರ್ಯಾಕೆಟ್ಸ್ ಬರೋದಿಲ್ಲ. ಶಟಲ್ಲು ಅಷ್ಟೇ, ಶಟಲ್ಲು ಫೆದರ್ ಯೂಸ್ ಮಾಡ್ತಾರೆ ಕೆಲವೊಬ್ರು. ನೀವು ಔಟ್ಡೋರ್ ಇಂಡೋರ್ ರ್ಯಾಕೆಟ್ಸ್ ಅಂತ ಬಂದಾಗ ನನ್ನ ಒಂದು ಬೆಸ್ಟ್ ಸಜೆಷನ್ ಅಂದರೆ ಬಿಲೋ 3,000-4,000 ಇದ್ರೆ ಬೆಟರ್. ಏನಂದ್ರೆ ಈಗ ಶಟಲ್ ಎತ್ತುವಾಗ ಔಟ್ಡೋರಲ್ಲಿ ಮಣ್ಣಿರುತ್ತೆ, ಆ ರ್ಯಾಕೆಟ್ ಏನಾದರೂ ಸ್ಕ್ರಾಚ್ ಆದರೆ ಸ್ಟ್ರಿಂಗ್ಸ್ ಬೇಗ ಹೋಗೋ ಚಾನ್ಸ್ ಇರುತ್ತೆ, ಇಲ್ಲ ರ್ಯಾಕೆಟ್ ಕಟ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಒಂದು 4,000 ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಶಟಲ್ ಮ್ಯಾವಿಸ್ 10 ಚೆನ್ನಾಗಿರುತ್ತೆ ಔಟ್ಡೋರಿಗೆ. ಮ್ಯಾವಿಸ್ 10 ಸೊ ವೆಯ್ಟ್ ಇರುತ್ತೆ ಅಂತ? ಇಲ್ಲ, ಲೈಟ್ ವೆಯ್ಟ್ ಇರುತ್ತೆ. ಬಟ್ ಮ್ಯಾವಿಸ್ 10 ಬಂದು ನಿಮ್ಗೆ ಏನಂದ್ರೆ ಅದು ಹಿಂದೆ ಬೇಸ್ ಇರುತ್ತಲ್ಲ, ಆ ಬಡ್ ಬಂದು ನಿಮಗೆ ಫೈಬರ್ ಬಡ್. ಇದು ಮ್ಯಾವಿಸ್ 350 ಎಲ್ಲ ಬಂದು ವುಡ್ ಇರುತ್ತೆ ಹಿಂದೆ ಬೇಸಲ್ಲಿ. ಫೈಬರ್ ಪ್ಲಾಸ್ಟಿಕ್ ನೀವು ತಗೊಂಡಾಗ ಮ್ಯಾವಿಸ್ 10 ಸ್ವಲ್ಪ ಡ್ಯೂರಬಲ್ ಜಾಸ್ತಿ ಬರುತ್ತೆ, ಅದು ಸಾಕು ಅಂತ. ಫೆದರ್ ಆದರೆ ACE 2 ಚೆನ್ನಾಗಿರುತ್ತೆ, TR 100 ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್. ಫೆದರ್ ಎಲ್ಲ ಜಾಸ್ತಿ ಆಗುತ್ತಲ್ಲ? ಫೆದರ್ ಎಲ್ಲ ಹೌದು ಸರ್. ಇವಾಗ TR 100 ಬಂದು ನಿಮಗೆ 1,050 rupees ಇದೆ ಪರ್ ಟ್ಯೂಬ್, 12 ಪೀಸ್ ಬರುತ್ತೆ. ACE 2 ಎಲ್ಲ ಬಂದು 1,650 ಇದೆ, 12 ಪೀಸ್ ಆಗುತ್ತೆ. 12 ಪೀಸ್. ಮೇವಿಸ್ 10 ಎಷ್ಟಿದೆ ಇವಾಗ? 650 rupees ಇದೆ ಬಾಕ್ಸು. ಬೇರೆ ಒಂದು ಟ್ಯೂಬು ಎಷ್ಟೊಂದು 6 ಬರುತ್ತೆ ಅಲ್ವಾ ಅದರಲ್ಲಿ? ಇದು ಮೇವಿಸ್ 350 ಬಂದು ನಿಮಗೆ 950 rupees ಇದೆ ಇವಾಗ. 950 ಅದರಲ್ಲೂ 6 ಅಲ್ವಾ ಬರೋದು? ಆ ಶಬ್ದ ಮಾಡಿದ್ರಲ್ಲ, ಅದು ಸೌಂಡ್ ಮೇಲೆ ಗೊತ್ತಾಗುತ್ತೆ ಟೆನ್ಷನ್ ಇದೆ ಅನ್ನೋದು? ಸೌಂಡ್ ಮೇಲೆ ಗೊತ್ತಾಗುತ್ತೆ. ಕೆಲವೊಂದ್ಸಲ ನಾವು ನೋಡ್ಕೋಬೇಕಾಗುತ್ತೆ, ಕೆಲವೊಂದು ಲೈನು ಪರ್ಫೆಕ್ಟಾಗಿ ಬಂದಿರಲ್ಲ, ನೋಡ್ಕೊಂಡು ನಾವು. ಗಿಟಾರ್ ಇಲ್ಲ ವೀಣೆ ಸೌಂಡ್ ಬಂದಂಗೆ ಬರ್ತಾ ಇದೆ. 28 ಹಾಕುವಾಗ ನಿಮ್ಗೆ ಇನ್ನೂ ಬೇರೆ ಥರನೇ ಇರುತ್ತೆ. ಬಟ್ ಇದು ಸ್ಟ್ರಿಂಗ್ಸು ಪವರ್ ಇರೋದ್ರಿಂದ ನಿಮಗೆ 26 ನಿಮಗೆ 27 ಥರ ಫೀಲ್ ಇರುತ್ತೆ. ಹೌದಾ? ಜಾಸ್ತಿ ಇರುತ್ತೆ ಇದು. ಸ್ವಲ್ಪ ಆಡಿದ ಮೇಲೆ ಲೂಸ್ ಆಗುತ್ತಲ್ವಾ, ಅವಾಗ ಪವರ್ ಕಮ್ಮಿ ಆಗುತ್ತೆ? ಇಲ್ಲ, ಲೂಸ್ ಆಗಲ್ಲ. ಲೂಸ್ ಆದರೆ ನಿಮಗೆ 26 ಇರೋದು 25 ಆಗ್ಬೋದು ಅಷ್ಟೇ ಮ್ಯಾಕ್ಸ್. ಬಟ್ ಏನಂದರೆ 4-5 months ಪವರ್ ಕಡಿಮೆ ಆಗುತ್ತೆ ಸ್ಟ್ರಿಂಗ್ಸ್ದು. ಓಕೆ, ಸ್ಟ್ರಿಂಗ್ಸ್ ಪವರ್ ಕಡಿಮೆ, ಟೈಟ್ ಹಂಗೆ ಇರುತ್ತೆ. ನೀವು ಎವ್ರಿ ಡೇ ಆಡಿದ್ರೆ 5 months ಮ್ಯಾಕ್ಸಿಮಮ್ ಅಂದರೆ. ಚೇಂಜ್ ಮಾಡಿಸ್ಕೊಂಡ್ರೆ ಬೆಟರ್. 5 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಬೇಕು ಈ ಥರದ್ದಾದ್ರೆ. ಹೌದು. ಅಲ್ಲ, ಅವ್ರ ಗೇಮ್ ಆಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಎಕ್ಸ್ಪರ್ಟು ತುಂಬಾ ಅಡ್ವಾನ್ಸ್ ಲೆವೆಲಲ್ಲಿ ಆಡ್ತಿದ್ದಾರೆ ಅವರು ಅಂದರೆ ಸ್ಟ್ರಿಂಗ್ಸ್ ಬೇಗ ಕಟ್ ಆಗುತ್ತೆ, ಯಾಕಂದ್ರೆ ಅವ್ರು ಆಡೋ ಗೇಮ್ಗೆ ಅದು ಸ್ಟ್ರಿಂಗ್ಸ್ ಹೋಗುತ್ತೆ. ಆ್ಯಕ್ಚುಲಿ ಇವಾಗ ಅವ್ರಿಗೆ ಹೆಡ್ ಹೆವಿ ರ್ಯಾಕೆಟೇ ಸಿಕ್ಕಿದೆ, ಅದರಲ್ಲಿ ನ್ಯಾನೋಜಿ 95 ಸ್ಟ್ರಿಂಗ್ಸ್ ಹಾಕ್ಸ್ಕೊಂತಿದ್ದಾರೆ. ಇನ್ನೂ ಗೇಮ್ ಇನ್ನೂ ಬೆಟರ್ ಆಗಿ ಬರ್ಬೋದು ಅಂತ ನಾನು ಅನ್ಕೊಂತೀನಿ. ಸಚಿನ್, ಹೇಗೆ ಅನಿಸ್ತಾ ಇದೆ? ಮಿಕ್ಸ್ಡ್ ಫೀಲಿಂಗ್. ಇವಾಗ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಆಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾಯ್ತಿದ್ದಾರೆ ಸರ್. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಸೀದಾ ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗಿ ಟ್ರಯಲ್ ರೌಂಡ್ ನೋಡೋದೆ ನೋಡಿ. ಸಚಿನ್ ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಈಗ 3 PM ಲಾಗಿನ್ ಇದೆ, ಇವಾಗಲೇ ಆರಾಮ್ಸೆ ಮ್ಯಾಚ್ ಆಡ್ಕೊಂಡು ಹೋಗೋಣ ಬನ್ನಿ. ಅವ್ರ ಎಕ್ಸ್ಪೀರಿಯನ್ಸ್ ಹಾಕೋದ್ರಲ್ಲಿ ಗೊತ್ತಾಗ್ತಾ ಇದೆ. ಸೊ ಆಲ್ಮೋಸ್ಟ್ ಡನ್. ನಾಟ್ ಹಾಕೋದೊಂದು ಬಾಕಿ ಇವಾಗ. ಫಿನಿಶ್. ಕಿರಣ್, ಮತ್ತೇನೇನು ಸಿಗುತ್ತೆ ನಿಮ್ಮ ಶಾಪಲ್ಲಿ
ಸ್ಪೋರ್ಟ್ಸ್ ಎಲ್ಲ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಹ್ಞೂ ಕ್ರಿಕೆಟ್ ಸಿಗುತ್ತೆ, ಹ್ಞೂ ವಾಲಿಬಾಲ್, ಫುಟ್ಬಾಲ್ ಎಲ್ಲ ಪ್ರತಿಯೊಂದು ಸ್ಪೋರ್ಟ್ಸ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ರ್ಯಾಕೆಟಲ್ಲಿ ಟೆನ್ನಿಸ್ ಸಿಗುತ್ತೆ, ರ್ಯಾಕೆಟ್ಸಲ್ಲಿ ಟೆನ್ನಿಸ್ ಸಿಗುತ್ತೆ, ಟೆನ್ನಿಸ್ ಬ್ಯಾಡ್ಮಿಂಟನ್ ರ್ಯಾಕೆಟ್ಸ್ ಎಲ್ಲ ಥರನೂ ಇದೆ. ಬ್ಯಾಡ್ಮಿಂಟನ್ ರ್ಯಾಕೆಟ್ಸ್ ಎಲ್ಲ ಇದೆ, ಹೈ ಆ್ಯಂಡ್ ರ್ಯಾಕೆಟ್ಸ್ ಇದೆ, ಹ್ಞೂ ಎಲ್ಲ ರೇಂಜಲ್ಲೂ ರ್ಯಾಕೆಟ್ಸ್ಗಳಿದೆ ಹ್ಞೂ ಸಿಗುತ್ತೆ. ಡಿಸ್ಕೌಂಟು ಹಂಗೆ ತುಂಬ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಡಿಸ್ಕೌಂಟ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ. ಆ ಚಾನಲ್ ನೋಡ್ಕೊಂಡು ಬಂದಿದ್ದೀವಿ ಅಂದರೆ ಅವರಿಗೆ ಬೆಸ್ಟ್ ಪ್ರೈಸ್ ಸರ್ವಿಸ್. ಇರುತ್ತೆ ಸರ್, ಹ್ಞೂ ಬೆಸ್ಟ್ ಪ್ರೈಸ್ ಇರುತ್ತೆ. ಏನು ಈಗ ರೆಗ್ಯುಲರ್ ಆಗಿ ಯಾರು ಕಸ್ಟಮರ್ಸ್ ಬರ್ತಾರೆ, ಹ್ಞೂ ನಿಮ್ಮ ಚಾನಲ್ ಕಡೆಯಿಂದ ಕಸ್ಟಮರ್ಸ್ ಬಂದಾಗ ಅವ್ರಿಗೊಂದು ಬೆಸ್ಟ್ ಡಿಸ್ಕೌಂಟ್ ಅಂತ ಮಾಡಿ, ಹ್ಞೂ ಕೆಲವೊಂದ್ಸಲ ಕಾಂಪ್ಲಿಮೆಂಟ್ರಿ ಇರುತ್ತೆ, ರಾಕೆಟ್ ತೊಗೊಂಡಾಗ ಕೆಲವೊಂದು ಕಾಂಪ್ಲಿಮೆಂಟ್ರಿ ಹ್ಞೂ ಅದೆಲ್ಲ ಇರುತ್ತೆ ಮಾಡ್ಕೊಂಡು. ತಿನ್ನಿದ್ರೆ ಕೈಯಲ್ಲಿ ರೋಲ್ ಆಗುತ್ತೆ ನಿಮ್ಮದು. ಕಿರಣ್ ಹೆಸರು ಹೇಳ್ಕೊಂಡು ಸ್ಮ್ಯಾಶ್ ಹೊಡಿತಾರೆ. ಕಿರಣ್ ಹೆಸರು ಹೇಳ್ಕೊಂಡು ಸ್ಮ್ಯಾಶ್ ಹೊಡಿತಾರೆ ಸ್ಮ್ಯಾಶ್ ಬರಲಿಲ್ಲ ಅಂದರೆ ಕಿರಣಿಗೂ ಬೈಕೊಳ್ಳೋದು. ಫೈನ್ ಸರ್. ಓಕೆ, ಹಾಂ, ಹ್ಯಾಪಿ ಕಸ್ಟಮರ್. ಹ್ಯಾಪಿ ಕಸ್ಟಮರ್. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್ ಟು ಕಾರ್ತಿಕ್ ಆ್ಯಂಡ್ ಕಿರಣ್. ಓಕೆ, ಮೈ ಪ್ಲೇಜರ್. ಸೊ ಸಚಿನ್, ಈಗ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಬೇಕಲ್ವಾ? ಏನಾದ್ರು ಒಂದು ಮೆಸೇಜ್ ಹೇಳ್ತೀರಾ? ಐ ಥಿಂಕ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಕಾರ್ತಿಕ್ ಬಗ್ಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಅಂದರೆ ಎಲ್ಲರ ಜೊತೆ ತುಂಬ ಈಸಿಯಾಗಿ ಮಿಂಗಲ್ ಆದರು, ಮತ್ತು ಹ್ಯೂಮನ್ ಎನ್ಸೈಕ್ಲೋಪೀಡಿಯಾ, ಯಾವ್ದು ಕೇಳಿದ್ರು ಇನ್ಫಾರ್ಮೇಷನ್ ಟಕ್ ಅಂತ ಹೆಂಗೆ ಕಳಿಸಿರ್ತಾರೆ. ಸೊ ಐ ಥಿಂಕ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಕಾರ್ತಿಕ್ ಅವ್ರನ್ನ ಸಪೋರ್ಟ್ ಮಾಡಿ, ಇದೇ ರೀತಿ ಅವ್ರ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಕೂಡ ಮಾಡಿ.